ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ವಾಟ್ಸಪ್ ಏನಾದರೂ ಬ್ಯಾನ್ ಆಗಿತ್ತಪ್ಪ ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ನಿಮ್ಮ ಒಂದು ವಾಟ್ಸಪ್ ಅನ್ನ ರಿಕವರ್ ಮಾಡ್ಕೊಳ್ಳೋದು. ನಮ್ಮ ಒಂದು ಫ್ರೆಂಡ್ ಮೊಬೈಲ್ ಅಲ್ಲಿ ಕೂಡ ಅವನ ವಾಟ್ಸಪ್ ಬ್ಯಾನ್ ಆಗಿತ್ತು. ವಾಟ್ಸಪ್ ಅವರು ಅವನ ಅಕೌಂಟ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು. ಅವನ ಒಂದು ವಾಟ್ಸಪ್ ಅಕೌಂಟ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು. ನಾವು ತುಂಬಾ ಟ್ರೈ ಮಾಡಿದ್ವಿ. ಆಮೇಲೆ ನಾವು ಒಂದು ಸೆಟ್ಟಿಂಗ್ ಅನ್ನ ಟ್ರೈ ಮಾಡಿದ್ವಿ. ಆ ಒಂದು ಸೆಟ್ಟಿಂಗ್ ಮಾಡಿದ್ಮೇಲೆ ನಾವು ಒಂದು ಸೆಟ್ಟಿಂಗ್ ಅನ್ನ ಟ್ರೈ ಮಾಡಿದ್ವಿ. ಆ ಒಂದು ಸೆಟ್ಟಿಂಗ್ ಅನ್ನ ಮಾಡಿದ್ಮೇಲೆ ಅವನ ಒಂದು ವಾಟ್ಸಪ್ ರಿಕವರ್ ಆಯ್ತು. ಮೊದಲು ಯಾವ ತರ ಬಂತು ಅದೇ ತರ ಒಂದು ವಾಟ್ಸಪ್ ಬಂತು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು ಟ್ರಿಕ್ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ನಿಮ್ಮ ಒಂದು ವಾಟ್ಸಪ್ ಅನ್ನ ಅನ್ಬ್ಯಾನ್ ಮಾಡೋದು, ಯಾವ ತರ ನಿಮ್ಮ ಒಂದು ವಾಟ್ಸಪ್ ಅನ್ನ ರಿಕವರ್ ಮಾಡ್ಕೊಳ್ಳೋದು, ಕಂಪ್ಲೀಟ್ ಆಗಿ ಯಾವ ತರ ನಿಮ್ಮ ಒಂದು ವಾಟ್ಸಪ್ ಅವರು ಏನಾದ್ರು ಬ್ಯಾನ್ ಮಾಡಿದ್ರೆ ಅದನ್ನ ಯಾವ ತರ ಒಂದು ರಿಟರ್ನ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೇವಲ ಒಂದು ನಿಮಿಷದಲ್ಲಿ ಒಂದು ಕ್ಲಿಕ್ ಅಲ್ಲಿ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ. ಮತ್ತೆ ವಿಡಿಯೋ ವರ್ಕ್ ಆದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದ ತುಂಬಾ ಜನಕ್ಕೆ ಗೊತ್ತಾಗುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಅಥವಾ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಟೈಪ್ ಮಾಡಿ. ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಅಥವಾ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಸಪೋರ್ಟ್ ಅಂತ ಟೈಪ್ ಮಾಡಿದಾಗ ಒಟ್ಟಿನಲ್ಲಿ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಟೈಪ್ ಮಾಡಿ. ಇಲ್ಲಿ ಮೊದಲ ಆಪ್ಷನ್ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಅಂತ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಮತ್ತೆ ಸಾಕಷ್ಟು ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆಲ್ ಫೀಲ್ಡ್ಸ್ ಆರ್ ರಿಕ್ವೈರ್ಡ್ ಅಂತ ಬಂದಿರುವಂಥದ್ದು. ಅದ್ರ ಕೆಳಗಡೆ ಫೋನ್ ನಂಬರ್ ಬಂದಿರುವಂಥದ್ದು. ಅದ್ರ ಕೆಳಗಡೆ US+1 ಅಂತ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ. US+1 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಡಿಯಾ ಎಲ್ಲಿದೆ ಅಂತ ಸರ್ಚ್ ಮಾಡಿ. ಐದಲ್ಲಿ ಇಂಡಿಯಾ ಇರುತ್ತೆ. INDIA ವರೆಗೂ ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲಿ India+91 ಅಂತ ಇರುವಂತದ್ದು. ಈ ಒಂದು India+91 ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನಿಮ್ಮ ಒಂದು ಯಾವ ಒಂದು ವಾಟ್ಸಪ್ಪಿನ ಮೊಬೈಲ್ ನಂಬರು, ಫಾರ್ ಎಕ್ಸಾಂಪಲ್ ನೀವು ಯೂಸ್ ಮಾಡ್ತಾ ಇರೋ ಮೊಬೈಲ್ ನಂಬರ್ ಯಾವುದು ವಾಟ್ಸಪ್ ಅವರು ಬ್ಯಾನ್ ಮಾಡಿರ್ತಾರಲ್ಲ ಅದೇ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ನಂಬರ್ ನಿಮಗೆ ಎಂಟರ್ ಮಾಡಿ ತೋರಿಸ್ತೀನಿ. ಎಂಟರ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇರುವಂಥದ್ದು. ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿರುವ ನಿಮ್ಮ ಒಂದು ಮೊಬೈಲಲ್ಲಿರುವ ನೀವು ಯೂಸ್ ಮಾಡುವ ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ. ಇಮೇಲ್ ಅಡ್ರೆಸ್ ಅಂತ ಇರುತ್ತಲ್ಲ ಅಲ್ಲಿ ಇಮೇಲ್ ID ಎಂಟರ್ ಮಾಡಿ. ಮತ್ತೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಲ್ಲಿ ಮೇಲ್ಗಡೆ ಯಾವ ಒಂದು ಇಮೇಲ್ ಅಡ್ರೆಸ್ ಅಪ್ಲೈ ಮಾಡಿರ್ತೀರ, ಮೇಲ್ಗಡೆ ಯಾವ ಒಂದು ಇಮೇಲ್ ID ನೀವು ಎಂಟರ್ ಮಾಡಿರ್ತೀರ ಅದೇ ಒಂದು ಇಮೇಲ್ ID ಅನ್ನ ಇಲ್ಲಿ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಇದ್ದಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೌ ಡು ಯು ಯೂಸ್ ವಾಟ್ಸಪ್ ಅಂತ ಇರುವಂಥದ್ದು. ನೀವೇನಾದರೂ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ. ಐಫೋನ್ ಯೂಸ್ ಮಾಡ್ತಿದ್ರೆ ಐಫೋನ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಿದ್ರೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಟೈಪ್ ಮಾಡಿಬಿಟ್ಟು ಇಲ್ಲಿ ಮೇನ್ ಆಗಿ ಇವಾಗ ಮೇನ್ ಪಾಯಿಂಟ್ ಇದಪ್ಪ ಅಂದರೆ ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬಿಲೋ ಅಂತ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ನಾನು ಯಾವ ಥರ ಟೈಪ್ ಮಾಡಿದ್ದೀನಲ್ಲ ಅದೇ ಥರ ಟೈಪ್ ಮಾಡಬೇಕು. ಇವಾಗ ಇಲ್ಲಿ ಪೇಸ್ಟ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಮೆಸೇಜು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸು, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒನ್ ಟೈಮ್ ಚೆಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ನಾನು ಯಾವ ಥರ ಟೈಪ್ ಮಾಡ್ತಾ ಹೋಗ್ತೀನಿ ಅದೇ ಥರ ನೀವು ಒಂದು 2-3 ಲೈನ್ ಟೈಪ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಜಸ್ಟ್ 2-3 ಲೈನು ಹೆಲೋ ಅಂತ ಟೈಪ್ ಮಾಡಿ ಮತ್ತೆ ಟೀಮ್ ವಾಟ್ಸಪ್ ಅಂತ ಟೈಪ್ ಮಾಡಿ. ನಾನು ಯಾವ ಥರ ಟೈಪ್ ಮಾಡಿದ್ದೀನಿ ಅದೇ ಥರ ಟೈಪ್ ಮಾಡಿಬಿಟ್ಟು ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್ and I am sure I have followed your rules of conduct and you have suspended my account for not any valid reason. Please back my account as soon as possible ಅಂತ ಈ ಥರ ಟೈಪ್ ಮಾಡಿ. ಇದ್ರ ಮೀನಿಂಗ್ ಏನಪ್ಪ ಅಂದರೆ ನಿಮ್ಮ ಕಡೆಯಿಂದ ಯಾವುದೇ ಥರ ಮಿಸ್ಟೇಕ್ ಇಲ್ಲ ಮತ್ತು ಮಿಸ್ ಆಗಿ ಬ್ಯಾನ್ ಆಗಿರುವಂಥದ್ದು. ಇನ್ನೊಂದ್ಸಲ ಚೆಕ್ ಮಾಡಿ ರಿಕವರ್ ಮಾಡಿಬಿಟ್ಟು ನಮ್ಮ ಒಂದು ವಾಟ್ಸಪ್ಪನ್ನು ನಮಗೆ ರಿಟರ್ನ್ ಮಾಡಿ ಅಂತ ಒಂದು ಅವರಿಗೆ ಮೆಸೇಜ್ ಮಾಡೋದು. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಮೈ ನಂಬರ್ ಅಂತ ಇರುವಂಥದ್ದು ಮೈ ನಂಬರ್ ಅಂತ ಟೈಪ್ ಮಾಡಿಬಿಟ್ಟು ನೀವೇ ಟೈಪ್ ಮಾಡಬೇಕು. ಇದು ಮೈ ನಂಬರ್ ಅಂತ ಟೈಪ್ ಮಾಡಿ ನಿಮ್ಮ ಒಂದು ನಂಬರನ್ನು ಎಂಟರ್ ಮಾಡಿ. ಮೊದಲು +91 ಅಂತ ಎಂಟರ್ ಮಾಡಿ. ಮೊದಲು +91 ಅಂತ ಎಂಟರ್ ಮಾಡಿ. ಪುನಃ ನಂತರ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಕೆಳಗಡೆ ಥ್ಯಾಂಕ್ ಯು ಸೋ ಮಚ್ ಅಂತ ಟೈಪ್ ಮಾಡಿ. ಇಷ್ಟು ಟೈಪ್ ಮಾಡಿಬಿಟ್ಟು ನಾನು ಯಾವ ಥರ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಅದೇ ಥರ ಟೈಪ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಮೆಸೇಜು ಕಾಂಟ್ಯಾಕ್ಟ್ ಅವರಿಗೆ ನಿಮ್ಮ ಒಂದು ಮೆಸೇಜು ವಾಟ್ಸಪ್ ಅವರಿಗೆ ಸೆಂಡ್ ಆಗುತ್ತೆ. ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು
ಅವರು ನಿಮ್ಮ ಒಂದು ಇಮೇಲ್ ಐ ಡಿಗೆ ರಿಪ್ಲೈ ಮಾಡ್ತಾರೆ. ಮತ್ತು ಏನಾದರೂ ನಿಮ್ಮ ಒಂದು ಮಿಸ್ಟೇಕ್ ಇಲ್ಲಪ್ಪ ಅಂದರೆ ಇಮಿಡಿಯೇಟಾಗಿ ಕೇವಲ 24 ಅವರ್ಸಲ್ಲಿ ಒಂದು 2-3 ಗಂಟೆಯಲ್ಲಿ ನಮ್ಮ ಒಂದು ಫ್ರೆಂಡ್ ಅಕೌಂಟು ರಿಕವರ್ ಆಗಿತ್ತು. ಇದೇ ಥರ ಸ್ಟೆಪ್ಸನ್ನು ಫಾಲೋ ಮಾಡಿ ನಮ್ಮ ಒಂದು ಫ್ರೆಂಡ್ಸ್ ಅಕೌಂಟನ್ನು ನಾನು ತುಂಬ ರಿಕವರ್ ಮಾಡಿದ್ದೀನಿ. ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗಲಿ, ನೀವು ಕೂಡ ಈ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಅಕಸ್ಮಾತ್ ಇವಾಗ ನಿಮಗೆ ಏನಾದರೂ ಬ್ಯಾನ್ ಆಗಿಲ್ಲ, ಮುಂದ್ಗಡೆ ನಿಮ್ಮ ಒಂದು ವಾಟ್ಸಪ್ ಬ್ಯಾನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೆ ಇವಾಗ ಯೂಸ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.